ಎಲ್ಲ ನಾಯಕರನ್ನು ಒಂದೇ ಮಾತಲ್ಲಿ ಸ್ವಾಗತಿಸಿ ಬಂದಂತ ಎಲ್ಲ ಬಂಧು ಮಿತ್ರರನ್ನು ಕೂಡ ಸ್ವಾಗತಿಸಿ ಬಂದ ಪತ್ರಕರ್ತರ ಬಂಧುಗಳನ್ನು ಕೂಡ ಸ್ವಾಗತಿಸಿ ನನ್ನ ಎರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ದಯಮಾಡಿ ನಾವು ಒಂದೇ ಮಾತರಂ ಹಾಡುವುದರ ಮೂಲಕ ನಮ್ಮ ರಾಷ್ಟ್ರಕ್ಕೆ ನಮ್ಮ ಗೌರವವನ್ನು ಸಲ್ಲಿಸೋಣ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ, ವಂದೇ ಮಾತರಂ, ಶುಭ್ರಜ್ಯೋತ್ಸ್ನಾ पुलकितयामिनी पुल्लकुसुमित द्रुमदल शोभिनी सुहासिनी सुमधुर भाषिणी सुखदां वरदां मातरं, वन्दे मातरं, वन्दे मातरं. ಭವಿಷ್ಯದ ನಾಯಕ, ಈ ರಾಷ್ಟ್ರದ ಭಾವೈಕ್ಯತೆಯನ್ನು ಜೋಡಿಸಲಿಕ್ಕೆ, ಈ ರಾಷ್ಟ್ರದ ಒಂದುಗೂಡಿಸಲಿಕ್ಕೆ, ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೆ 3800 ಕಿಲೋಮೀಟರ್ ಅನ್ನ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದ ತನಕ ಕಾಲ್ನಡಿಗೆ ಮೂಲಕ ಸಂಚಾರ ಮಾಡಿ ಇಂದು ನಮ್ಮ ಮುಂದೆ ಇರತಕ್ಕಂಥ ರಾಹುಲ್ ಗಾಂಧಿ ಅವರು ಇದೀಗ ನಮ್ಮ ಮುಂದೆ. ನಮ್ಮೆಲ್ಲರ ಅಗ್ರಮಾನ್ಯ ನಾಯಕರು, ಈ ದೇಶದ ಭವಿಷ್ಯದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ಶ್ರೀಯುತ ವೇಣುಗೋಪಾಲ್ ರವರೇ, ಶ್ರೀಯುತ ಹರಿಪ್ರಸಾದ್ ರವರೇ, ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತರೇ, ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಅವರೇ, ನೆರೆದಂಥ ಎಲ್ಲ ನನ್ನ ಸಹೋದರ ಸಹೋದರರೇ, ಮಾಧ್ಯಮದ ಸ್ನೇಹಿತರೆ, ಈ ದಿವಸ ನಮ್ಮೆಲ್ಲರ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇವತ್ತು ಕೃಷಿ ಒಂದು ವೃತ್ತಿ ಆದರೆ ಕರಾವಳಿ ಪ್ರದೇಶದಲ್ಲಿ ಮೀನುಗಾರಿಕೆ ಒಂದು ವೃತ್ತಿ. ಆ ವೃತ್ತಿ ಮಾಡುವಂತ ಜನರ ಭಾವನೆಗಳನ್ನು ಅರ್ಥೈಸಿಕೊಳ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ತಮ್ಮ ಜೊತೆ ಮೀನುಗಾರರ ಜೊತೆ ಸಂವಾದ ಮಾಡಲಿಕ್ಕೋಸ್ಕರ ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ವಿರೋಧ ಪಕ್ಷದವರು ಸತತವಾಗಿ ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವವನ್ನ ಸಣ್ಣದು ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಭಾರತ್ ಜೋಡೋ ಕಾರ್ಯಕ್ರಮದ ಮುಖಾಂತರ ಇಡೀ ದೇಶಕ್ಕೆ ರಾಹುಲ್ ಗಾಂಧಿ ಅವರು ಏನು ಅನ್ನೋದರ ಬಗ್ಗೆ, ರಾಹುಲ್ ಗಾಂಧಿ ಅವರು ಈ ದೇಶದ ಯಾರು ಇವತ್ತು ಎಲ್ಲರನ್ನು ಒಗ್ಗೂಡಿಸುವಂತ ನಮ್ಮ ಸಂವಿಧಾನದ ಆಸೆಯ ಮೇರೆಗೆ ಒಗ್ಗೂಡಿಸುವಂತ ರೀತಿ ಪ್ರಯತ್ನವನ್ನು ನಡೆಸಿ 3600 ಕಿಲೋಮೀಟರ್ಗಳ ದೂರ ಚರಿತ್ರೆಯನ್ನ ಪಾದಯಾತ್ರೆ ಮಾಡಿದ್ರ ಮುಖಾಂತರ ಚರಿತ್ರೆಯನ್ನು ನಿರ್ಮಾಣ ಮಾಡುವಂತ ಕೆಲಸ ಕಾರ್ಯವನ್ನು ಇವತ್ತು ಕೈಗೂಡಿಸಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ನಮ್ಮ ಇಲ್ಲಿಗೆ ಆಗಮಿಸಿದಂತ ನಮ್ಮ ಅಗ್ರಮಾನ್ಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಂಡಿದೆ. वेणुगोपाल जी, बी के हरिप्रसाद जी,
वीरप्पा मोइली जी, प्रताप चंद्र शेट्टी जी, स्टेज पे कांग्रेस पार्टी के वरिष्ठ नेता, भाइयों और बहनों, आप सबका यहाँ बहुत बहुत स्वागत, नमस्कार। हमारे सामने कर्नाटक का चुनाव है और यहाँ विचारधारा की लड़ाई है। ನಮ್ಮ ಮುಂದೆ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಚುನಾವಣೆ ಇದೆ. ಇದು ಎರಡು ವಿಚಾರಧಾರೆಗಳ ಮಧ್ಯೆ ಇರತಕ್ಕಂತ ಹೋರಾಟ. कांग्रेस पार्टी जहां भी सरकार बनाती है, हमारी कोशिश होती है कि गरीबों के लिए, कमजोर लोगों के लिए हम पूरी की पूरी मदद करें। ಕಾಂಗ್ರೆಸ್ ಪಕ್ಷ ಎಲ್ಲೇ ಸರ್ಕಾರ ಮಾಡಿದ್ರೇನು ಸಹ ಸರ್ಕಾರದ ಮೂಲ ಉದ್ದೇಶ ಬಡವರಿಗೆ, ದುರ್ಬಲ ವರ್ಗದವರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡತಕ್ಕಂತ ಕೆಲಸವನ್ನು ಮಾಡತಕ್ಕಂತದ್ದು। पिछले कुछ सालों से यहां पे बीजेपी की सरकार है, मगर ये सरकार आपने नहीं चुनी थी। ಕೆಲವು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ. ಆದರೆ ಈ ಸರ್ಕಾರವನ್ನು ಕರ್ನಾಟಕ ರಾಜ್ಯದ ತಾವುಗಳು ಆರಿಸಿದಂತ ಸರ್ಕಾರ ಅಲ್ಲ. ये सरकार बीजेपी ने पैसे से और चोरी करके अपनी बनाई है। ಈ ಸರ್ಕಾರವನ್ನು ರಚನೆ ಮಾಡಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯವರು ಹಣದ ಬಲದಿಂದ ಕಳ್ಳತನವನ್ನ ಮಾಡಿ ಸರ್ಕಾರವನ್ನ ರಚನೆ ಮಾಡಿದ್ದಾರೆ। और ये सच्चाई है और पूरा कर्नाटक इस सच्चाई को जानता है। ಇದು ಸತ್ಯ, ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಇದು ಗೊತ್ತಿದೆ ಈ ಸತ್ಯ ಏನು ಅಂತ ಹೇಳಿ। करोड़ों रुपए देकर एमएलएज को खरीद कर लोकतंत्र को नष्ट करके ये सरकार बनाई गई है। ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನ ಹಾಕಿ ಶಾಸಕರನ್ನ ಖರೀದಿ ಮಾಡಿ ಈ ಸರ್ಕಾರವನ್ನ ರಚನೆ ಮಾಡಿರ್ತಕ್ಕಂಥದ್ದು ತಾವೆಲ್ಲರೂ ಸಹ ನೋಡಿದ್ದೀರಿ। बीजेपी के एमएलए ने कहा, हमने नहीं, बीजेपी के एमएलए ने कहा कि सीएम का पोस्ट 2500 करोड़ में खरीदा जा सकता है। ಭಾರತೀಯ ಜನತಾ ಪಾರ್ಟಿ ಒಬ್ಬ ಹಿರಿಯ ಬಿಜೆಪಿ ನಾಯಕರು ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ 2,500 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿ। कॉन्ट्रैक्टर एसोसिएशन ने प्रधानमंत्री को चिट्ठी लिखी और कहा कि 40% कमीशन कर्नाटक की सरकार लेती है। ಕರ್ನಾಟಕ ಪ್ರದೇಶದ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ಈ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ 40% ಭ್ರಷ್ಟಾಚಾರವನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ। और शायद इतिहास में पहली बार दिंगलेश्वर स्वामी कहते हैं कि मुझे डिस्काउंट दिया। ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪೂಜ್ಯ ದಿಂಗ್ಲೇಶ್ವರ ಸ್ವಾಮಿ ಅವರು ನನ್ನಲ್ಲೂ ಸಹ ಭ್ರಷ್ಟಾಚಾರದ ಹಣವನ್ನು ಕೇಳಿದ್ದಾರೆ ಅಂತ ಹೇಳಿದ್ದಾರೆ। कहते हैं कि मैं धार्मिक आदमी हूं, इसलिए मुझसे 40% कमीशन नहीं लिया, मुझसे सिर्फ 30% लिया। ಅವರು ಹೇಳ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು, ದಿಂಗ್ಲೇಶ್ವರ ಸ್ವಾಮಿ ಅವರು ಧಾರ್ಮಿಕ ಮಠದವರು, ಆದ್ರಿಂದ 40% ಬೇಡ ಅಂತ ಹೇಳಿ ನಮ್ಮಲ್ಲಿ 30% ಕೇಳಿರ್ತಕ್ಕಂಥವ್ರನ್ನ ಸ್ವಾಮೀಜಿ ಅವರು ಹೇಳಿರ್ತಕ್ಕಂಥ ತಾವೆಲ್ಲರೂ ಸಹ ಕೇಳಿದ್ದೀವಿ। एमएलए के बेटे करोड़ों रुपए लिए पकड़े जाते हैं। ಶಾಸಕರ ಮಗ ಕೋಟ್ಯಾಂತರ ರೂಪಾಯಿ ಹಣ ತೆಗೆದುಕೊಳ್ಳುವಾಗ ಸಿಕ್ಕಾಕೊಳ್ತಾರೆ। पुलिस इंस्पेक्टर स्कैम, असिस्टेंट प्रोफेसर स्कैम, असिस्टेंट इंजीनियर स्कैम, डिस्ट्रिक्ट कोऑपरेटिव बैंक स्कैम, ये सब बीजेपी के लोगों ने किए हैं। ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ, ಅಸಿಸ್ಟೆಂಟ್ ಇಂಜಿನಿಯರ್ಗಳ ನೇಮಕಾತಿ, ಟೀಚರ್ಗಳ ನೇಮಕಾತಿ, ಇವೆಲ್ಲವಲ್ಲೂ ಸಹ 40% ಕಮಿಷನ್ ತೆಗೆದುಕೊಂಡೇ ಇವರು ನೇಮಕಾತಿಗಳನ್ನು ಮಾಡಿರತಕ್ಕಂಥದ್ದು ನೋಡಿದ್ದೀರಿ। ये जो पैसा है ये आपके जेब में से लिया जा रहा है, मगर जा कहां रहा है? ಈ ಹಣ ತಮ್ಮ ಜೇಬಿನಿಂದ ಕಸಿತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು। ಈ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ತಾವು ಯೋಚನೆ ಮಾಡಬೇಕು। आपकी शिक्षा में जा रहा है, अस्पतालों में जा रहा है, कहां जा रहा है? ಈ ಹಣ
ತಮ್ಮ ಶಿಕ್ಷಣಕ್ಕೋಸ್ಕರ ವೆಚ್ಚ ಮಾಡ್ತಾ ಇದ್ದಾರಾ, ತಮ್ಮ ಆರೋಗ್ಯಕ್ಕಾಗಿ ವೆಚ್ಚ ಮಾಡ್ತಾ ಇದ್ದಾರಾ ಅಂತ ಹೇಳಿ ತಾವು ಯೋಚನೆ ಎಲ್ಲಿ ಹೋಗ್ತಾ ಇದೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ. कौन सी शक्तियों को इस पैसे का, आपके पैसे का फायदा हो रहा है? ಯಾವ ಶಕ್ತಿ ದೇಶದಲ್ಲಿ ತಮ್ಮ ಹಣದಿಂದ ಅವರಿಗೆ ಶಕ್ತಿ ಸಿಗ್ತಾ ಇದೆ? गरीबों को तो नहीं हो रहा है, मछुआरों को तो नहीं हो रहा है, किसानों को तो नहीं हो रहा है, मजदूरों को तो नहीं हो रहा है, बेरोजगार युवाओं को तो नहीं हो रहा है, तो किसको हो रहा है? ಬಡವರಿಗೆ ಈ ಹಣ ಬಡವರಿಗೆ ಹೋಗ್ತಾ ಇಲ್ಲ, ಮೀನುಗಾರರಿಗೆ ಹೋಗ್ತಾ ಇಲ್ಲ, ಕಾರ್ಮಿಕರಿಗೆ ಹೋಗ್ತಾ ಇಲ್ಲ, ಬಡವರಿಗೆ ಹೋಗ್ತಾ ಇಲ್ಲ. ಆದ್ರೆ ಈ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋದು ತಾವು ಯೋಚನೆ ಮಾಡಬೇಕಾಗಿದೆ. एक तरफ भ्रष्टाचार बढ़ता जा रहा है और दूसरी तरफ महंगाई. ಒಂದು ಕಡೆ ಭ್ರಷ್ಟಾಚಾರ ಬಹಳಷ್ಟು ಮೇಲೋಗಿದೆ, ಮತ್ತೊಂದು ಕಡೆ ಬೆಲೆ ಏರಿಕೆ, ತೀವ್ರವಾದ ಬೆಲೆ ಏರಿಕೆ. यूपीए के समय 400 रुपए का सिलेंडर था, अब 1100 का हो गया. ಯುಪಿಎ ಸರ್ಕಾರ ಇದ್ದಾಗ ಗ್ಯಾಸ್ ಸಿಲಿಂಡರ್, ಅಡಿಗೆ ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇದ್ದಿದ್ದು ಇವತ್ತು 1100 ರೂಪಾಯಿ ಆಗಿರ್ತಕ್ಕಂಥದ್ದು. डीजल 56 रुपए का था, 90 रुपए का हो गया. ಡೀಸೆಲ್ 56 ರೂಪಾಯಿ ಇದ್ದಿದ್ದು ಇವತ್ತು 90 ರೂಪಾಯಿ ಆಗಿದೆ. लाखों करोड़ रुपए सरकार ने डीजल पेट्रोल से कमाया है. ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನ ಪೆಟ್ರೋಲ್ ಡೀಸೆಲ್ ಅಲ್ಲಿ ಸಂಪಾದನೆ ಮಾಡಿದ್ದಾರೆ. कुकिंग ऑयल 200 रुपए पर लीटर. ಅಡಿಗೆ ಅನಿಲ, ಅಡಿಕೆ ಎಣ್ಣೆ 200 ರೂಪಾಯಿ ಕೆಜಿಗೆ. दूध पे, दही पे जीएसटी. ಹಾಲು, ಮೊಸರು ಇದರ ಮೇಲೆ ಜಿಎಸ್ಟಿ. तो जो गरीब हैं वो भ्रष्टाचार और महंगाई के बीच में पिस रहे हैं. ಈ ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆಯ ಮಧ್ಯದಲ್ಲಿ ಬಡವರು ಸಿಕ್ಕಾಕೊಂಡಿದ್ದಾರೆ. अमीर लोगों को कुछ फर्क नहीं पड़ रहा है, ಶ್ರೀಮಂತರಿಗೆ ಇದರಿಂದ ಯಾವುದೇ ವ್ಯತ್ಯಾಸ ಆಗ್ತಾ ಇಲ್ಲ, गरीबों को नुकसान हो रहा है. ಬಡವರಿಗೆ ಇದರಿಂದ ಭಾರಿ ನಷ್ಟ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. और इसलिए कांग्रेस ने निर्णय लिया है कि जब हमारी सरकार आएगी, जो कुछ ही दिनों में होने वाला है, हम कर्नाटक के गरीब लोगों से 4 वायदे करने चाहते हैं. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ನಾವು ನಿರ್ಣಯ ಮಾಡಿದ್ದೀವಿ, ಕರ್ನಾಟಕದ ಜನತೆಗೆ ಈ ಒಂದು ಭಯಂಕರವಾದ ಸ್ಥಿತಿಯಲ್ಲಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ 4 ಗ್ಯಾರಂಟಿ ಸ್ಕೀಮ್ಗಳನ್ನು ತಂದಿದ್ದೇವೆ. और ये वायदा हम 6 महीने में, 1 साल में पूरा नहीं करेंगे. ये वायदा हम पहले दिन, पहली कैबिनेट मीटिंग में पूरे करेंगे. ಏನು ನಾವು ಭರವಸೆಯನ್ನು ಕೊಡ್ತಾ ಇದ್ದೀವಿ, ಈ ಭರವಸೆಯನ್ನ ನಾವು 6 ತಿಂಗಳು 1 ವರ್ಷ ಕಾಯೋದಿಲ್ಲ. ಸರ್ಕಾರ ಮಾಡಿದ ಒಂದೇ 1 ಗಂಟೆನಲ್ಲಿ ಎಲ್ಲ ಭರವಸೆಗಳನ್ನು ಅನುಷ್ಠಾನಕ್ಕೆ ತರ್ತೇವೆ. तो मैं आपको आज बताना चाहता हूं ये वायदे क्या हैं. ಇವತ್ತು ನಾನು ತಮಗೆ ಈ ಭರವಸೆಗಳ ವಿಚಾರದಲ್ಲಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. महंगाई की सबसे बड़ी चोट हमारी माताएं और बहनों को लगती है. ಈ ಒಂದು ಭರವಸೆಗಳ ಮೊಟ್ಟ ಮೊದಲನೇ ವಿಚಾರ, ಬೆಲೆ ಏರಿಕೆಯಲ್ಲಿ ಬಹಳಷ್ಟು ಹೊಡೆತ ತಿಂತಕ್ಕಂಥವರು ನಮ್ಮ ಮಾತೆಯರು, ಅಕ್ಕ ತಂಗಿಯರು. तो पहली कैबिनेट मीटिंग में महिलाओं के लिए हम गृह लक्ष्मी स्कीम चालू कर रहे हैं. ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮಹಿಳೆಯರಿಗೋಸ್ಕರ ಗೃಹ ಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತರ್ತೇವೆ. 2000 रुपए हर महीने हर महिला के बैंक अकाउंट में. ಪ್ರತಿ ತಿಂಗಳು 2000 ರೂಪಾಯಿ ಮನೆ ಒಡತಿಗೆ ಪ್ರತಿ ತಿಂಗಳು ಅವರ ಅಕೌಂಟ್ಗೆ ಹೋಗ್ತಕ್ಕಂತ ಕಾರ್ಯಕ್ರಮ ಇದು. कुछ भी हो जाए, आंधी आ जाए, तूफान आ जाए, हर महीने महिलाओं के बैंक अकाउंट में 2000 रुपए मिलेंगे. ಪ್ರಪಂಚದಲ್ಲಿ ಏನಾದರೂ ಆಗಲಿ, ಬಿರುಗಾಳಿ ಬರಲಿ, ಪ್ರವಾಹ ಬರಲಿ, ಪ್ರತಿ ತಿಂಗಳು ಮನೆ ಒಡತಿಗೆ 2000 ಕೊಡ್ತಕ್ಕಂಥದ್ದು ಖಚಿತವಾಗಿದೆ ಅಂತ ಹೇಳಿಕ್ಕೆ ಇಚ್ಛೆ ಬೀಳ್ತಾ ಇದ್ದೇನೆ. दूसरा स्कीम गृह ज्योति स्कीम. ಎರಡನೇ ಕಾರ್ಯಕ್ರಮ ಗೃಹ ಜ್ಯೋತಿ ಕಾರ್ಯಕ್ರಮ. 200 यूनिट बिजली के हर महीने मुफ्त में. ಈ ಒಂದು ಭರವಸೆ ಏನು ಅಂದ್ರೆ ಪ್ರತಿಯೊಂದು ಮನೆಗೂ ಸಹ 200 ಯೂನಿಟ್ ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡ್ತಕ್ಕಂಥದ್ದು. तीसरा वायदा अन्न भाग्य स्कीम. ಮೂರನೇ ಭರವಸೆ ಅನ್ನಭಾಗ್ಯ ಕಾರ್ಯಕ್ರಮ. 10 किलो चावल परिवार के हर मेंबर को, 10 ಕಿಲೋ ಅಕ್ಕಿಯನ್ನ ಪ್ರತಿ ಕುಟುಂಬದ ಪ್ರತಿ ಸದಸ್ಯರಿಗೆ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದು ಅನ್ನಭಾಗ್ಯ. और चौथा स्कीम युवा निधि. 2 साल के लिए 3000 रुपए प्रति महीना ग्रेजुएट्स के लिए और 1500 रुपए प्रति महीना डिप्लोमा होल्डर्स के लिए. 4ನೇ ಭರವಸೆ ನಿರುದ್ಯೋಗ ಪದವೀಧರಿಗೆ 2 ವರ್ಷಗಳ ಕಾಲ
ಪ್ರತಿ ತಿಂಗಳು 3,000 ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿಯನ್ನ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದು. और ये चारों स्कीम पहले दिन पहली कैबिनेट मीटिंग में पास होंगे. ಈ 4 ಭರವಸೆಗಳು ಕೂಡ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ 1 ಗಂಟೆಯಲ್ಲಿ ಇದು ಅನುಷ್ಠಾನಕ್ಕೆ ತರ್ತಕ್ಕಂಥ ವಿಚಾರ. हमने हिमाचल में वायदा किया, छत्तीसगढ़ में किया, पंजाब में किया था, और आप जाके देख लीजिए जो हम कहते हैं हम करके दिखाते हैं. ತಮ್ಗೆಲ್ರಿಗೂ ಹೇಳಬೇಕಾದ್ರೆ ನಾವು ಛತ್ತೀಸ್ಗಢಲ್ಲಿ, ಹಿಮಾಚಲ್ ಪ್ರದೇಶದಲ್ಲಿ, ಪಂಜಾಬ್ ಅಲ್ಲೂ ಸಹ ಮಾಡಿದ್ವಿ. ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ವಿಚಾರ. हम झूठे वायदे नहीं करते हैं. ನಾವು ಸುಳ್ಳು ಭರವಸೆಗಳನ್ನ ಕೊಡೋದಿಲ್ಲ. जैसे प्रधानमंत्री जी ने कहा था 15 लाख रुपए हर बैंक अकाउंट में जाएंगे, कहा था नोटबंदी काले धन के खिलाफ लड़ाई है, ऐसे झूठ हम नहीं बोलते. ಏನು ನಮ್ಮ ದೇಶದ ಪ್ರಧಾನಮಂತ್ರಿ ಸುಳ್ಳು ಹೇಳಿ ತಮ್ಮ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು, ಆ ತರ ನಾವು ಸುಳ್ಳು ಹೇಳೋದಿಲ್ಲ. ಅಥವಾ ಡಿಮಾನಿಟೈಸೇಷನ್ ಮಾಡಿ, ನೋಟ್ ಅಮಾನ್ಯೀಕರಣ ಮಾಡಿ ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ರು, ಆ ತರ ನಾವು ಸುಳ್ಳು ಹೇಳಲಿಕ್ಕೆ ತಯಾರಿಲ್ಲ. मैं यहाँ आज आपसे बात करने आया हूं, मगर आपकी बात सुनने भी आया हूं. ನಾನು ಇಲ್ಲಿ ಬಂದಿರತಕ್ಕಂಥದ್ದು ತಮ್ಮ ಜೊತೆ ಮಾತಾಡಲಿಕ್ಕೆ ಮತ್ತು ತಮ್ಮ ಮಾತನ್ನು ಸಹ ಆಲಿಸಲಿಕ್ಕೆ ಬಂದಿದ್ದೀನಿ. मेरे बोलने से ज्यादा जरूरी आपका बोलना है. ನಾನು ಮಾತಾಡೋದಕ್ಕಿಂತ ಹೆಚ್ಚಿನದಾಗಿ ತಾವು ತಮ್ಮ ಅನಿಸಿಕೆಗಳನ್ನ ಹೇಳೋದು ಬಹಳ ಮುಖ್ಯ. क्योंकि सरकार को आपके लिए काम करना है. ಯಾಕೆ ಅಂತ ಹೇಳಿದ್ರೆ ಬರ್ತಕ್ಕಂಥ ಸರ್ಕಾರ ತಮಗೋಸ್ಕರ ಕಾರ್ಯ ಮಾಡಬೇಕಾಗಿದೆ. ಆದ್ರಿಂದ ತಮ್ಮಿಂದ ನಾನು ಕೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. और इसलिए इस मीटिंग में हमने आपको अपने विचार रखने की जगह दी है. ಅದಕ್ಕೋಸ್ಕರ ಈ ಒಂದು ಸಭೆಯಲ್ಲಿ ತಮ್ಮ ವಿಚಾರಗಳನ್ನು ನಮ್ಮ ಮುಂದೆ ಇಡ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. मगर आपकी बात सुनने से पहले मैं 2-3 चीजें आपके लिए, मछुआरों के लिए भी कहना चाहता हूं. ತಮ್ಮ ಮಾತು ಕೇಳೋದಕ್ಕಿಂತ ಮೊದಲು ನಾನು 2-3 ವಿಚಾರಗಳನ್ನ ಯಾರು ಮೀನುಗಾರರಿಗೆ ನಾನು ಹೇಳಬೇಕಾಗಿದೆ ಅದನ್ನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. हमारी सरकार जैसे ही आएगी वैसे हम आपके लिए एक स्कीम तैयार करेंगे. ನಮ್ಮ ಸರ್ಕಾರ ಬಂದ ತಕ್ಷಣವೇ ನಿಮಗೋಸ್ಕರ ಕೆಲವು ಕಾರ್ಯಕ್ರಮಗಳನ್ನ, ಸ್ಕೀಮ್ಗಳನ್ನ ಜಾರಿಗೆ ತರ್ತೇವೆ. 3 चीजें हम आपके लिए करेंगे. 3 ವಿಚಾರಗಳನ್ನ ತಮಗೆ ನಾವು ಕಾರ್ಯಕ್ರಮದ ರೂಪದಲ್ಲಿ ತರ್ತೇವೆ. 10 लाख रुपए का इंश्योरेंस कवर मछुआरों के लिए, 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರ್ ಪ್ರತಿಯೊಂದು ಮೀನುಗಾರರಿಗೆ, 1 लाख रुपए का इंटरेस्ट फ्री लोन मछुआरों की महिलाओं के लिए, 1 ಲಕ್ಷ ಬಡ್ಡಿ ರಹಿತ ಸಾಲವನ್ನ ಪ್ರತಿ ಮೀನುಗಾರರ ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು, और 25 रुपए लीटर डीजल सब्सिडी, ಮತ್ತೆ 500 लीटर प्रतिदिन, ಮತ್ತೆ 25 ರೂಪಾಯಿ ಡೀಸೆಲ್ಗೆ ಸಬ್ಸಿಡಿ, ಪ್ರತಿ ದಿವಸ 500 ಲೀಟರ್ ಡೀಸೆಲ್ हम ಕೊಡ್ತಕ್ಕಂಥದ್ದು. जानते हैं कि महंगाई से, भ्रष्टाचार से आपको चोट लगती है. ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಭ್ರಷ್ಟಾಚಾರದಿಂದ ಮತ್ತು ಬೆಲೆ ಏರಿಕೆಯಿಂದ ತಮಗೆ ಬಹಳಷ್ಟು ಆಘಾತ ಆಗಿದೆ. आपको बैंक लोन लेना मुश्किल होता है. ತಮಗೆ ಬ್ಯಾಂಕ್ ಅಲ್ಲಿ ಸಾಲ ತೆಗೆದುಕೊಳ್ಳಲು ಸಹ ಕಷ್ಟ ಆಗ್ತಾ ಇದೆ. मछलियों की संख्या कम हो रही है, ಮೀನುಗಾರರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. और आपके जो ऑपरेशनल कॉस्ट हैं, आपकी महंगाई बढ़ती जा रही है. ತಾವು ಏನು ಆಪರೇಷನಲ್ ಕಾಸ್ಟ್ ಅಂದ್ರೆ ನೀವು ನಡೆಸಲಿಕ್ಕೆ ಉಡ್ತಕ್ಕಂಥ ಬಂಡವಾಳ ಆದ್ರೂ ಸಹ ಬಹಳ ವಿರಳವಾಗಿದೆ. इसलिए हम आपको मदद करना चाहते हैं, थोड़ी सी राहत देना चाहते हैं. ಅದಕ್ಕೋಸ್ಕರ ತಮಗೆ ಸಹಾಯ ಮಾಡಿ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. अब मैं आपके जो विचार हैं, आपके सवाल हैं, सुनना चाहता हूं. ಈಗ ತಮ್ಮ ವಿಚಾರವನ್ನ, ತಮ್ಮ ಪ್ರಶ್ನೆಗಳನ್ನ ಕೇಳಲಿಕ್ಕೆ ನಾನು ಇಚ್ಛೆ ಬೀಳ್ತೇನೆ. धन्यवाद. ಧನ್ಯವಾದಗಳು. ನಮಸ್ಕಾರ. ಈಗ ಯಾರ್ಯಾರು ಪ್ರಶ್ನೆ ಕೇಳ್ತೀರಾ ದಯವಿಟ್ಟು ತಮ್ಮಲ್ಲಿ ಕಾರ್ಡ್ಲೆಸ್ ಮೊಬೈಲ್ ಇದೆ, ದಯವಿಟ್ಟು ಅಲ್ಲಿ ಎದ್ದು ನಿಂತ್ಕೊಂಡು ಪ್ರಶ್ನೆಯನ್ನು ಕೇಳಬಹುದು. ಕೈ ಎತ್ತಲಿ, ಯಾರು ಕೇಳ್ತೀರಾ ದಯವಿಟ್ಟು ಕೈ ಎತ್ತಿ. ದಯಮಾಡಿ ಪ್ರಶ್ನೆ ಕೇಳುವವರು ಮುಂದೆ ಬಂದು ರಾಹುಲ್ ಜಿ ಅವರೊಟ್ಟಿಗೆ ಪ್ರಶ್ನೆಗಳನ್ನು ಕೇಳಬಹುದು. ಅವ್ರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿಗಳಿರ್ತಾರೆ. ರಾಹುಲ್ ಸರ್, ರಾಹುಲ್ ಸರ್ ದಿಸ್ ಸೈಡ್. नमस्कार ಸರ್ ದಿಸ್ ಸೈಡ್. ಸರ್ ಹಿಯರ್. ಎಲ್ಲ ಹೇಳಿ, ಈಗ ಪ್ರಶ್ನೆ ಕೇಳಿ. ಸರ್ ಇಲ್ಲಿ ಲೆಫ್ಟ್ ಅಲ್ಲಿ
ಒಂದು ನಿಮಿಷ ನಿಶಬ್ದವಾಗಿರಿ, ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸರ್, ಇಲ್ಲಿ ನಾನು ಕೇಳ್ತಿರೋ ಪ್ರಶ್ನೆ ಮೀನುಗಾರರ ಪರವಾಗಿ. ನಾನು ಚೇತನ್ ಬೆಂಗ್ರೆ ಅಂತ ಸರ್. ಐ ಆಮ್ ಚೇತನ್ ಬೆಂಗ್ರೆ sir. I met you 22 years back. We all love you all, sir. Thank you for coming and asking some questions to us. Sir, last time we had discussed in Bangalore, in Lady Hill, regarding the dredging is very much important. ಸ್ವಲ್ಪ ಮೈಕ್ ದೂರ ಇಟ್ಕೊಳ್ಳಿ ಬಾಯಿಂದ. The dredging is not happening in Karnataka. Dredging. The dredging is not happening in Karnataka throughout Bangalore to Karwar. And the second thing is, you promised us now the diesel is coming from 300 to 500 liters per bird. And it is very good opportunity, sir. We would love to have it. And second thing that you are giving for the ladies is 1 lakh rupees. And 1 lakh rupees is mainly needed for the ladies. And that is also good. And including that, we have got a... My brother, can you speak in Kannada please so everybody understands? ಇವಾಗ ನಮಗೆ ರಾಹುಲ್ ಸರ್ ಅವರು ಕೊಟ್ಟಂತ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿದೆ, ತುಂಬಾ ಅಗತ್ಯವಾಗಿದ್ದು. ಇವಾಗ 500 ಲೀಟರ್ ಡೀಸೆಲ್ ಸಿಕ್ಕುದು ನಮ್ಮ ತುಂಬಾ ಹಳೆಯ ಕನಸು, ಅದು ಇವತ್ತು ಫಿಲ್ಫಿಲ್ ಮಾಡ್ತಿದ್ದೀರಿ. ಇವಾಗ 500 ಲೀಟರ್ ಕೆರೋಸಿನ್ ಕೂಡ ನೀವು ಡೈಲಿ ಸಿಗಕ್ಕೆ ನೀವು ಫಿಲ್ಫಿಲ್ ಮಾಡ್ತಾ ಇದ್ದೀರಿ. ಮಹಿಳೆಯರಿಗೆ 1 ಲಕ್ಷ ಕೊಡ್ತಿದ್ದು ತುಂಬಾ ಖುಷಿ ಆಯ್ತು ಸರ್. ಇವಾಗ ನಮ್ಮ ಬೇಡಿಕೆ ಇರೋದು, ನಮ್ಮ ಮಕ್ಕಳು ಓದಕ್ಕೆ ಇಷ್ಟ ಬೀಳ್ತಾ ಇದ್ದಾರೆ. ಇಲ್ಲಿ ಒಂದು ಹಳೆಯ ಫಿಶರೀಸ್ ಕಾಲೇಜ್, ಏಷ್ಯಾದ ನಂಬರ್ 1 ಕಾಲೇಜ್ ಮಂಗಳೂರಲ್ಲಿದೆ. ಅದು ಇಷ್ಟು ತನಕ ಯೂನಿವರ್ಸಿಟಿ ಆಗಿಲ್ಲ. ನಮ್ಮ ಮಕ್ಕಳಿಗೆ ಅಲ್ಲಿ ಒಂದು ಪ್ರಶ್ನೆ ಕೇಳಿ. Sir, I want to just conclude that. Sir, he says, sir, the programs we have announced, it's most welcoming program. He wanted to know what we are going to do because the dredging is not taking place from Bangalore to Karwar. Dredging of the ports. Because of that, lot of boats have been damaged. And especially, sir, in politics also, we fishermen don't get any opportunities. Kannada. And this is what I want to tell you, sir. We can definitely look into this dredging matter. Okay, sir. I think what will be good is if once the government comes to power, they have a systematic conversation with the fishermen and other stakeholders and come out with a policy. ಸರ್ಕಾರ ಬಂದ ತಕ್ಷಣವೇ ತಮ್ಮಲ್ಲಿ ನಾವು ಸಂವಾದ ಮಾಡಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. And I will personally look into it that the chief minister carries out such a discussion. ವೈಯಕ್ತಿಕವಾಗಿ ಬಂದು ಈ ಸಮಸ್ಯೆಗಳನ್ನು ನಾನು ಗಮನ ಹರಿಸ್ತೇನೆ. I'm a trawlboat association president in Bangalore, and this is what the fishermen really want, and this is what I wanted to tell you. Thank you. And we really love you, sir. Thank you so much. Brother. ನಮಸ್ತೆ ಸರ್. ಹಲೋ, ಎಲ್ಲಿದ್ದೀರಿ ಸರ್? ಲೇಡಿ ಕಡಲ ತೀರದಲ್ಲಿ ಸಿ ಆಂಬ್ಯುಲೆನ್ಸ್ ಸ್ಥಾಪಿಸಿ ಮೀನುಗಾರರ ಜೀವ ರಕ್ಷಿಸುವಿರಾ? She is asking, would you please introduce the sea ambulances to save the life of the fishermen? Yes, we can do that. ಅದನ್ನ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸ್ವಲ್ಪ ಹಿಂದೆನೂ ಕೊಡಬೇಕಾಗುತ್ತೆ. ಹಲೋ ಸರ್. ಭಾರತದ ಕರಾವಳಿ ದೇಶಗಳಲ್ಲಿ One second, just give her the mic. ಲೇಡಿ ಮೈಕ್ ಕೊಡಿ. Are there currently sea ambulances running? ಈಗ ಸಿ ಆಂಬ್ಯುಲೆನ್ಸಸ್ ಇದೆಯಾ ನಿಮ್ಮಲ್ಲಿ? ಇಲ್ಲ. ಆ ಲೇಡಿ ಹೇಳಿಮ್ಮ. ಇಲ್ಲ. ಸ್ವಲ್ಪ ಈ ಕಡೆ ಬನ್ನಿ ನೀವು. ಹೇಳಿಮ್ಮ. ಇಲ್ವಾ? ಇಲ್ಲ. What type of sea ambulances does she want? ಯಾವ ತರದ ಸಿ ಆಂಬ್ಯುಲೆನ್ಸ್ ನಮಗೆ ಬೇಕಾಗಿದೆ? ಜನರನ್ನು ರಕ್ಷಣೆ ಮಾಡುವಂತದ್ದು. So she wants that, she needs a sea ambulance which saves the life of the fishermen. What are the type of, is it accidents, sea accidents, or is it something else? ಈಗ ಇದು ಸಮುದ್ರದಲ್ಲಿ ಆಗ್ತಕ್ಕಂಥ ಅನಾಹುತಗಳ ಅಥವಾ ಸಮುದ್ರದಲ್ಲಿ ಮೀನುಗಳು ಹಿಡಿಯುವಾಗ ಹೋಗ್ತಕ್ಕಂಥ ಅನಾಹುತಗಳಕ್ಕೋಸ್ಕರನ? ಹೌದು. sea accident. What about the Coast Guard? Does the Coast Guard not look after this? Coast Guards ಏನಿದ್ದಾರೆ ಕಡಲ ತೀರದಲ್ಲಿ, ಕೋಸ್ಟ್ ಗಾರ್ಡ್ಸ್ ಇದ್ದಾರಲ್ಲ, ಅವರೇನು ಆಕ್ಟಿವ್ ಇಲ್ವಾ? ಅವರು ಇದ್ದಾರೆ, ಆದ್ರೂ ಸಹ ನಮಗೆ ಒಂದು ಎಮರ್ಜೆನ್ಸಿಗೆ ಆದ್ರೂ ದೇ ಆರ್ ದೇರ್, ಬಟ್ ಶಿ ನೀಡ್ಸ್ ಇನ್ ಎಮರ್ಜೆನ್ಸಿ ಇಟ್ ವಿಲ್ ಟೇಕ್ ಟೈಮ್ ಫಾರ್ ದೆಮ್ ಟು ರೀಚ್. How many of these type of incidents are there every year here? ಪ್ರತಿ ವರ್ಷ ಈ ತರ ಅಪಘಾತಗಳು ಎಷ್ಟಾಗುತ್ತೆ ಅನ್ನೋದು ನಿಮ್ಗೆ ಏನಾದ್ರೂ ಗಮನ ಇದೆ? ತುಂಬಾ ಆಗ್ತಾ ಉಂಟು ಸರ್. She says too many accidents are taking place. But approximately how many? ಎಷ್ಟು ಆಕ್ಸಿಡೆಂಟ್ ಆಗಿದೆ? 50. She says minimum 50. Okay. And how many people have died in such accidents? ಎಷ್ಟು ಜನ ತೀರೋಗಿದ್ದಾರೆ ಆ ತರ ಆಕ್ಸಿಡೆಂಟ್ ಅಲ್ಲಿ? ತುಂಬಾ ಜನ, ಲೆಕ್ಕ ಇಲ್ಲ. She doesn't know the lot of people. Is her husband a fisherman? ನಿಮ್ಮ ಮನೆಯವರು ಫಿಶರ್ಮೆನ್?
ಓ ಈಸ್ ದೇ. Does she get worried when he goes to sea? ನಿಮಗೆ ಬಹಳದ್ದು ಭಯ ಆಗುತ್ತಾ ಅವ್ರೇನಾದ್ರೂ ಸಮುದ್ರಕ್ಕೆ ಹೋದಾಗ? ಇಲ್ಲ. ಥ್ಯಾಂಕ್ ಯು. Okay. ಸರ್ ಥ್ಯಾಂಕ್ ಯು. ಹೋಲ್ಡ್ ಆನ್. ಹಲೋ ಸರ್, ಈ ಕಡೆ ನಮಸ್ತೆ ಸರ್. ಲಾಸ್ಟ್ ಸರ್, ಐ ಆಮ್ ಶಿವಕುಮಾರ್. ನಮಸ್ತೆ ಸರ್. ಸರ್, ಒಂದು ಸೆಕೆಂಡ್, ಇಲ್ಲಿ ಬಂದೆ. ಕರ್ನಾಟಕ ಫಿಶರ್ಮೆನ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ. ಕೂತ್ಕೊಳ್ಳಿ ದಯವಿಟ್ಟು. ಸರ್ ಪ್ಲೀಸ್ ಸರ್ ದಯವಿಟ್ಟು ಕೂತ್ಕೊಳ್ಳಿ. ದಯವಿಟ್ಟು ಬಾಕಿಯವರೆಲ್ಲ ಕೂತ್ಕೊಳ್ಳಿ. ಸರ್, ಮೇರಾ ನಾಮ ಕೃಷ್ಣ. ಸಮುದ್ರ ಅಲ್ಲಿ ಇದ್ದಾರೆ, ಕೂತ್ಕೊಳ್ಳಿ. ಸಮುದ್ರ ಮತ್ತು ಕಡಲ ತೀರ ಸರ್, ಮೀನುಗಾರರ ಮಕ್ಕಳದು. ದಯವಿಟ್ಟು ಅದನ್ನ ಮೀನುಗಾರರಿಗೆ ವಾಪಸ್ ಕೊಡ್ತೀರಾ? ಸ್ವಲ್ಪ ತಿರ್ಗಾ ಹೇಳಿ. ಸಮುದ್ರ ಮತ್ತು ಸಮುದ್ರದ ತೀರ ಮೀನುಗಾರರ ಮಕ್ಕಳದು. ಅದನ್ನ ದಯವಿಟ್ಟು ಮೀನುಗಾರರ ಮಕ್ಕಳಿಗೆ ವಾಪಸ್ ಕೊಡ್ತೀರಾ? So he says the port of the sea belongs to the fishermen and their children. Would you give those coastal line to the fishermen children? And give it in what way? ಯಾವ ತರ ಬೇಕಾಗಿದೆ ನಿಮ್ಗೆ? ಮೀನುಗಾರರಿಗೆ ಕೊಡಬೇಕು. ಇದು ಬೇರೆ ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ. ಈ ಮೀನುಗಾರ ವೃತ್ತಿಯವರಿಗೆ, ಮೀನುಗಾರರಿಗೆ ಆ ಕಡಲು, ಆ ಸಮುದ್ರನ ಕೊಡಬೇಕು ಅಂತ ಕೇಳ್ಬೋದು. ಬೇರೆ ಅಂದ್ರೆ ಯಾರು? ಬೇರೆ ಅಂದ್ರೆ ಈಗ MNC ಕಂಪನಿಗಳಿಗೆಲ್ಲ ಹರಾಜು ಕೊಡ್ತಾ ಇದ್ದಾರೆ. ಬೇರೆಯವ್ರಿಗೆ ಎಲ್ಲೆಲ್ಲೋ ಹೊರಗಡೆ ಅವ್ರಿಗೆಲ್ಲ ಬಂದು ಇದು ಕೊಡ್ತಾ ಇದ್ದಾರೆ. ಮೀನುಗಾರ ವೃತ್ತಿ ಮಾಡೋರಿಗೆ ಆ ಕಡಲು ಮತ್ತು ಆ ವರ್ಕ್ ಮಾಡೋದು ಇದನ್ನೆಲ್ಲ ಅವ್ರಿಗೆ ಕೊಡಬೇಕು. ಲೈಸೆನ್ಸ್ ಪ್ರತಿಯೊಂದೆಲ್ಲ ಮೀನುಗಾರರ ಮಕ್ಕಳಿಗೆ ಕೊಡಬೇಕು. Nowadays MNCs have come forward to take over our fishing business. So since we are professionally involved in this, traditionally involved in fishing activities, we need the rights of fishing for fishermen and their children. I think that is important. ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ 80% ಬರೀ ಮೀನುಗಾರರ ಮಕ್ಕಳಿಗೆ ಅಂತ ಮಾಡಿದ್ರು ಸಿದ್ದರಾಮಯ್ಯ ಗೌರ್ಮೆಂಟ್. ಈಗ ಬಿಜೆಪಿ ಗೌರ್ಮೆಂಟ್ ಎಲ್ಲ ತೆಗೆದಾಕಿದ್ದಾರೆ. ದಯವಿಟ್ಟು 80% ಬರುವಂಗೆ ಕೊಡುವಂಗೆ ಮೀನುಗಾರರಿಗೆ 80% ಕೊಡುವಂಗೆ ನೆಕ್ಸ್ಟ್ ಸರ್ಕಾರ ಬಂದಾಗ ಮಾಡಬೇಕು ದಯವಿಟ್ಟು. When Siddaramaiah ji was the chief minister, 80% of the fishing activities was with the fishermen. Now after BJP came to power, they have reduced it. So we want the status quo to be maintained, that 80% of the fishing activities should be with the fishermen. I think if the Congress comes to power, you can expect that. Sir. Okay, thank you Rahul ji. ಕಾಂಗ್ರೆಸ್ ಪಕ್ಷ ಬಂದ್ರೆ ಇದನ್ನ ನಾವು ಖಂಡಿತವಾಗಿ ಅನುಷ್ಠಾನಕ್ಕೆ ತರ್ತೇವೆ. ಸರ್ ಒನ್ ಮೋರ್ ಕ್ವೆಶ್ಚನ್. ರಾಜ್ಯದಲ್ಲಿ ಮೀನುಗಾರರ ಮತಗಳನ್ನು ಪಡೆದ ಆರಾಮಾಗಿ ಕೇಳಿ. ರಾಜ್ಯದಲ್ಲಿ ಮೀನುಗಾರರ ಮತಗಳನ್ನು ಪಡೆದ ಬಿಜೆಪಿ ಸರ್ಕಾರ ಅವರ ಕುಟುಂಬಗಳನ್ನು ಯಾವುದೇ ವಿಧದಲ್ಲಿ ಮೇಲೆತ್ತುವ ಹಾಗೂ ಸಾಲ ಸುಲದಿಂದ ಹೊಟ್ಟೆಪಾಡಿಗೆ ಬದುಕುವಂತ ಮೀನುಗಾರರಿಗೆ ಯಾವ ತರಹದ ಸಹಾಯ ಸೌಲಭ್ಯ ಮಾಡಿಲ್ಲ. ಇನ್ನು ಸಾಲದಲ್ಲಿ ಬದುಕುತ್ತಿರುವ ಹಲವಾರು ಕೋಸ್ಟಲ್ ಏರಿಯಾದಲ್ಲಿ ಮೀನುಗಾರ ತುಂಬಾ ತೊಂದರೆ ಅನುಭವಿಸ್ತಾರೆ. ಇವ್ರಿಗೇನಾದರೂ ನೀವು ಬರುವಂತ ಸರ್ಕಾರದಲ್ಲಿ ಇವರಿಗೆ ಯಾವ್ದಾದ್ರು ಸಾಲ ಮುಕ್ತ ಮಾಡುವಂತ ಯಾವ್ದಾದ್ರು ಒಂದು ಅವಕಾಶ ಇದೆಯಾ? ಬಿಜೆಪಿ ಆಫ್ಟರ್ ಕಮಿಂಗ್ ಟು ಪವರ್ they have taken the money votes from us, assuring us some help. After they came to power, they have totally neglected the fishermen. Now we are in deep trouble with a lot of debts. Will the Congress government will write off the debts? Well, I can't here take such decisions. These decisions are for the chief minister to take. ಈ ಒಂದು ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. But what I can assure you is that a Congress government will be very sensitive to the needs of the fishermen. ಏನ್ ತಮಗೆ ನಾನು ಭರವಸೆ ಕೊಡಬೇಕು ಅಂತ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ ಪಕ್ಷ ಇದನ್ನ ಬಹಳ ಸೂಕ್ಷ್ಮವಾಗಿ ಇದಕ್ಕೆ ಗಮನ ಹರಿಸಿ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿತೇವೆ. And we will make sure that your interests are protected. ಒಂದಂತೂ ನಾನು ಬಹಳ ಖಚಿತವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಆಸಕ್ತಿಯನ್ನ, ನಿಮ್ಮ ಇಂಟ್ರೆಸ್ಟ್ ನಾನು ಅದನ್ನ ರಕ್ಷಣೆ ಮಾಡ್ತೇನೆ. We understand very well your struggle and the unfair competition that you are put into. ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನ ನಾನು ಆಳವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಮತ್ತೆ ಅದು ಬಹಳ ವ್ಯಕ್ತಿಗತ ಬಹಳ ವಿರುದ್ಧವಾಗಿರ್ತಕ್ಕಂಥ ಕಾಂಪಿಟೇಷನ್ ಏನಿದೆ ಅದ್ರ ಬಗ್ಗೆನೂ ಸಹ ನನಗೆ ಗೊತ್ತಿದೆ. I understand how difficult it is for you to give your children an education. Not only that, for you to survive. ನನಗೆ ಅದು ಸಹ ಗೊತ್ತಾಗ್ತಾ ಇದೆ. ಈ ಒಂದು ಸ್ಥಿತಿನಲ್ಲಿ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ, ಅದು ಸಹ ಬಹಳ ಗಂಭೀರವಾದ ವಿಚಾರ. And you are getting hit from multiple sides. ತಮಗೆ ಬಹಳಷ್ಟು ದಿಕ್ಕಿನಿಂದ ತಮಗೆ ತೊಂದರೆ ಆಗ್ತಾ ಇದೆ, ಅದನ್ನು ಸಹ ನಮ್ಮ ಗಮನದಲ್ಲಿದೆ. It is not just one area.
ಇಡೀ ಒಂದೇ ಒಂದು ವಿಚಾರ, ಒಂದೇ ದಿಕ್ಕಿನಿಂದ ನಿಮಗೆ ತೊಂದರೆ ಬರ್ತಾ ಇಲ್ಲ, ಎಲ್ಲ ದಿಕ್ಕಿನಿಂದಲೂ ಸಹ ತೊಂದರೆ ಬರ್ತಾ ಇದೆ. You get hit by GST, you get hit by prices, you get hit by diesel, kerosene. ತಮಗೆ GST ಇಂದ ತೊಂದರೆ, ಬೆಲೆ ಏರಿಕೆಯಿಂದ ತೊಂದರೆ, ಪೆಟ್ರೋಲ್ ಇಂದ ತೊಂದರೆ, ಡೀಸೆಲ್ ಇಂದ ತೊಂದರೆ, ಸಿಮೆಂಟ್ ಇಂದ ತೊಂದರೆ, ಎಲ್ಲ ದಿಕ್ಕಿನಿಂದಲೂ ಸಹ ನಿಮಗೆ ತೊಂದರೆ ಆಗ್ತಾ ಇದೆ. So any real solution has to take into account all these factors. ಈ ಒಂದು ವಿಚಾರಕ್ಕೆ ನಿಜವಾದ ಖಚಿತವಾಗಿ ಏನಾದರೂ ಪರಿಹಾರ ಬರಬೇಕಂದ್ರೆ ನಾವು ಎಲ್ಲವನ್ನು ಸಹ ಗಮನದಲ್ಲಿ ಇಟ್ಕೊಂಡು ಪರಿಹಾರವನ್ನು ತಂದು ಕೊಡ್ತೇವೆ. The starting point is, do you believe in the value of fishermen? Do you believe in what they do? Do you understand what they are doing for the nation? ವಿಚಾರ ಏನು ಅಂತ ಹೇಳಿದ್ರೆ, ನಿಮಗೆ ಮೀನುಗಾರಿಕೆಯಲ್ಲಿ ನಂಬಿಕೆ ಇದೆಯಾ? ಮೀನುಗಾರಿಕೆಯಿಂದ ದೇಶಕ್ಕೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ, ಈ ನಂಬಿಕೆ ಬಹಳ ಮುಖ್ಯ ಅನ್ನೋದನ್ನ ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು. Like the farmers give this nation food, you do the same job. ಯಾವ ರೀತಿ ರೈತರಿದ್ದಾರೆ ಅದೇ ರೀತಿ ದೇಶವನ್ನ ನಿಮ್ಮ ಕೈಲೂ ಸಹ ನಾವು ಕೊಡಬೇಕು ಅನ್ನೋ ಮೂಲ ಉದ್ದೇಶ. Farmers are farming the land, you are farming the sea. ರೈತರು ಕೃಷಿ ಭೂಮಿಯನ್ನ ಮಾಡ್ತಾ ಇದ್ದಾರೆ, ನೀವು ಸಮುದ್ರದಲ್ಲಿ ಕೃಷಿ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದಾರೆ. And the same protection that farmers get, you should also get. ಏನು ನಮ್ಮ ಕೃಷಿ ರೈತರಿಗೆ ರಕ್ಷಣೆ ಸಿಗ್ತಾ ಇದೆ, ಅದೇ ರಕ್ಷಣೆಯು ಸಹ ಮೀನುಗಾರರಿಗೆ ಸಹ ಸಿಗಬೇಕು ಅನ್ನೋದು ನನ್ನ ಅನಿಸಿಕೆ. That is why I have been promoting and saying that a dedicated ministry for fisheries that is effective is very important. ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ, ಮೀನುಗಾರರಿಗೆ ಗೋಸ್ಕರ ಒಂದು ಮಂತ್ರಿ ಮಂಡಲವನ್ನ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. You have to have a place where you can put your complaints, where you can say what your struggle is about. ನಿಮ್ಮ ಸಮಸ್ಯೆಗಳನ್ನ ಅಥವಾ ನಿಮ್ಮ ಗಮನವನ್ನು ಹರಿಲಿಕ್ಕೋಸ್ಕರ ನಿಮಗೆ ಒಂದು ನಿರ್ದಿಷ್ಟವಾದ ಇಲಾಖೆ ಬೇಕು, ಅದನ್ನ ಅಲ್ಲಿ ಹೇಳಲಿಕ್ಕೆ ನಾನು ಅನುಕೂಲ ಮಾಡಿಕೊಡ್ತೇನೆ. I also understand there is a conflict between large fishermen and small fishermen. ಏನು ಮೀನುಗಾರಿಕೆಯಲ್ಲಿ ದೊಡ್ಡ ಮೀನುಗಾರರು ಮತ್ತು ಸಣ್ಣ ಮೀನುಗಾರರು ಸಹ ಒಂದು ಸ್ಪರ್ಧೆ ಇದೆ, ಅದು ಸಹ ನನಗೆ ಅರ್ಥ ಆಗ್ತಾ ಇದೆ. People who have huge resources and then people who are competing with them with almost no resources. ಯಾರ ಹತ್ರ ಅಬರ್ಗ ಶ್ರೀಮಂತರಿದ್ದಾರೆ, ಅಗರ್ಭ ಶ್ರೀಮಂತರಿದ್ದಾರೆ, ಯಾರ ಹತ್ರ ದೊಡ್ಡ ಬಂಡವಾಳ ಇದೆ, ಅವರಲ್ಲಿ ನೀವು ಸ್ಪರ್ಧೆ ಮಾಡಕ್ಕೆ ಸಣ್ಣ ಮೀನುಗಾರರಿಗೆ ಬಹಳ ತೊಂದರೆ ಆಗ್ತಾ ಇದೆ. And it is important that fairness persists. ಇದಕ್ಕೋಸ್ಕರ ನಾವು ಸರಿಯಾದ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. It shouldn't be that the small fisherman is starving to death and the big fisherman is taking everything. ಇದನ್ನ ನಾವು ನಿಲ್ಲಿಸಬೇಕಾಗಿದೆ. ಸಣ್ಣ ಮೀನುಗಾರರು ಅವರು ಹೊಟ್ಟೆ ಹಸಿವಿನಿಂದ ಸಾಯೋ ಪರಿಸ್ಥಿತಿನಲ್ಲಿ ಬಂದಿದ್ದಾರೆ, ಶ್ರೀಮಂತರು ಲಾಭ ಮಾಡ್ತಾ ಇದ್ದಾರೆ, ಶ್ರೀಮಂತ ಮೀನುಗಾರರು. But this type of understanding can only come after having conversations with you. This type of understanding can only come after conversations with you. ಈ ಒಂದು ವಿಚಾರದಲ್ಲಿ ಆಳವಾಗಿ ತಿಳ್ಕೊಳ್ಬೇಕಂದ್ರೆ ಇನ್ನು ಹೆಚ್ಚಿನ ಸಂವಾದ ಮಾಡಿದ ನಂತರ ಮಾತ್ರ ಈ ವಿಚಾರಗಳು ಹೊರಗಡೆ ಬರುತ್ತೆ. It will also come with experiencing what you are experiencing. ಮತ್ತೆ ಈ ವಿಚಾರಗಳು ಸಹ ನಿಮ್ಮ ಅನುಭವದ ಮೇಲೂ ಸಹ ಈ ವಿಚಾರಗಳು ಹೊರಗಡೆ ಬರುತ್ತೆ. So some years back I went on a fishing boat with my friends in Kerala. ಕೆಲವು ವರ್ಷಗಳ ಹಿಂದೆ ನನ್ನ ಸ್ನೇಹಿತರ ಜೊತೆಗೆ ನಾನು ಫಿಶಿಂಗ್ ಕೇರಳದಲ್ಲಿ ಬೋಟಿಂಗ್ ಹೋಗಿದ್ದೆ. Maybe some of you saw the videos or the pictures. Maybe some of you saw the video and the pictures. ಕೆಲವರು ನೀವೆಲ್ಲ ವಿಡಿಯೋದಲ್ಲಿ ನೋಡಿರ್ತೀರಿ ಯೂಟ್ಯೂಬ್ ಅಲ್ಲಿ ಆ ಪಿಕ್ಚರ್ ನ. And so we left at 4 o'clock in the morning. 4 ಗಂಟೆ ಬೆಳಿಗ್ಗೆ there it is. There's the picture. ಪಿಕ್ಚರ್ ಇದೆ ನೋಡಿ, ಅಲ್ಲಿ ಟಿವಿ ಸ್ಕ್ರೀನ್ ಅಲ್ಲಿ ಪಿಕ್ಚರ್ ಕಾಣ್ತಾ ಇದೆ. So we left at 4 in the morning. 4 ಗಂಟೆಗೆ ನಾವು ಬೆಳಿಗ್ಗೆ ಹೋದ್ವಿ. And we went out to the sea and then we put the net and we pulled the net out. ನಾವು ಸಮುದ್ರದ ಮಧ್ಯಕ್ಕೆ ಹೋಗಿ ಬಲೆಯನ್ನ ಬೀಸಿ ಮೀನು ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ್ವಿ. Huge amount of work and effort. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮೀನಲ್ಲಿ ಸಿಕ್ತು. So I also realized what it means to pull the net. ಆದ್ರಿಂದ ನನಗೂ ಸಹ ಅರ್ಥ ಆಯ್ತು ಒಳ್ಳೆ ಮೀನು ಸಿಕ್ಕಿದಾಗ ಏನು ಅಂತ ಹೇಳಿ. And then nothing was there in the net. And then there was nothing in the net. ಆಗ ನೆಟ್ಟಲ್ಲೂ ಸಹ ನೋಡಿದಾಗ ಕೆಲವು ಸಂದರ್ಭದಲ್ಲಿ ಏನು ಇಲ್ಲದೆ ಇರ್ತಕ್ಕಂಥದ್ದು. So I understand the type of risk that you're taking. ಸೊ ಅದರಿಂದ ನನಗೂ ಸಹ ಅರ್ಥ ಆಗುತ್ತೆ ಏನಾಗುತ್ತೆ ಮೀನುಗಾರಿಕೆಗೆ ಹೋದಾಗ. You're putting huge amount of effort, but the sea is unpredictable.
ತಾವು ಬಹಳಷ್ಟು ಶ್ರಮವನ್ನು ಹಾಕ್ತೀರಿ ಅಲ್ಲಿ, ಆದರೆ ಸಮುದ್ರದ ನಾವು ಯಾರೂ ಸಹ ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದೊಂದು ಸಂದರ್ಭದಲ್ಲಿ. Weather can damage your boat, can sink your boat. ಈ ಒಂದು ಆ ಸಮುದ್ರದಲ್ಲಿ ನಿಮ್ಮ ಬೋಟ್ಗೆ ತೊಂದರೆ ಆಗ್ಬೋದು ಅಥವಾ ನಿಮ್ಮ ಬೋಟ್ ಕೂಡ ಮುಳುಗಬಹುದು. Someday you might catch fish, other days you might not. ಕೆಲವು ಸಂದರ್ಭದಲ್ಲಿ ನೀವು ಮೀನು ಹಿಡಿಬಹುದು, ಕೆಲವು ಸಂದರ್ಭದಲ್ಲಿ ಮೀನು ಸಿಗದೇ ಇರಬಹುದು. So we have to be sensitive to the risk that you're taking. ನಮಗೆ ಅಷ್ಟೊಂದು ಗಂಭೀರತೆ ನಮಗಿದೆ. ನೀವೇನು ಕಷ್ಟದಿಂದ ಮಾಡ್ತಾ ಇದ್ದೀರಾ, ರಿಸ್ಕ್ ತಗೋತಾ ಇದ್ದೀರಾ, ಅದ್ರ ಬಗ್ಗೆನೂ ಸಹ ನಮ್ಮ ಗಮನದಲ್ಲಿ. And that is why I think it is important that leaders who want to help you and want to understand what you're doing are having conversations like this. ಅದಕ್ಕೋಸ್ಕರ ನಮ್ಮ ನಾಯಕರು ನಿಮಗೆ ಸಹಾಯ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೋಸ್ಕರ ಈ ಸಂವಾದವನ್ನು ಏರ್ಪಾಡು ಮಾಡಿದ್ದೇವೆ. And also going with you in the boat to see exactly what you're dealing with. ಅದಕ್ಕೋಸ್ಕರ ನಾನು ಸಮುದ್ರದಲ್ಲಿ ಹೋಗಿ ಆ ಬೋಟಲ್ಲಿ ಹೋಗಿ ನೀವು ಏನು ಕಷ್ಟ ಬೀಳ್ತೀರಾ ಅನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. Of course, by going one day we will never understand. ಬಟ್ ನಾನು ಒಂದೇ ದಿವಸಕ್ಕೆ ಹೋದ್ರೆ ನಿಮ್ಮ ಕಷ್ಟಗಳೆಲ್ಲ ನನಗೆ ಗೊತ್ತಾಗೋದಿಲ್ಲ. But it's still better to go one day than not to go at all. ಆದ್ರಿಂದ ಆದ್ರೂ ಸಹ ಒಂದು ದಿವಸ ಹೋಗಿ ನಿಮ್ಮ ಕಷ್ಟಗಳು ಏನು ಅನ್ನೋದನ್ನ ನೋಡ್ಲಿಕ್ಕೆ ನನಗೊಂದು ಅವಕಾಶ ಸಿಕ್ತು. I have come here to build a relationship with you. ಇವತ್ತಿನಿಂದ ನಿಮ್ಮ ಜೊತೆ ಒಂದು ರೀತಿಯ ನೇರವಾದ ಸಂಬಂಧವನ್ನು ಬೆಳೆಸಲಿಕ್ಕೆ ನಾನು ಇಚ್ಛೆ ಬೀಳ್ತೇನೆ. I want to have a relationship where you can tell me what you feel. ನಾನು ಆ ರೀತಿ ಸಂಬಂಧವನ್ನು ಇಟ್ಕೊಳ್ಳೆ ಬೀಳ್ತೇನೆ. ನಿಮ್ಮ ಸಮಸ್ಯೆಗಳು ಏನು ಅಂತ ಹೇಳಿ ನನಗೆ ಹೇಳಲಿಕ್ಕೆ ನಿಮ್ಗೆ ಅನುಕೂಲ ಆಗಲಿ ಅಂತ. Where you see me as a family member. ನಾನು ಕೂಡ ನಿಮ್ಮ ಕುಟುಂಬದ ಸದಸ್ಯನಾಗಿ ತಾವು ಕರ್ಕೊಳ್ಳಿ. Someday I might tell you that what you're saying cannot be done. Someday I might tell you what you're saying cannot be done. ಒಂದ್ ದಿವಸ ನೀವೇನು ಮಾಡ್ತಾ ಇದ್ರೆ ಅದನ್ನ ನಾನು ಮಾಡಕ್ ಆಗದೆ ಇರ್ಬೋದು ಅಂತ ಹೇಳ್ಬೋದು. And someday I'll tell you what you're saying is going to be done. ಒಂದ್ ದಿವಸ ನಾನು ಹೇಳ್ಬೋದು ನೀವೇನು ಮಾಡ್ತಾ ಇದ್ರೆ ಅದನ್ನ ಮಾಡಬಹುದು ಅಂತ ಹೇಳಲಿಕ್ಕೆ ನನಗೆ ಇಚ್ಛೆ ಬೀಳ್ತೇನೆ. But what is important is that we are always talking and listening to each other. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೇರವಾದ ಸಂವಾದ. And that you understand that I am working in your interest. ನಾನು ತಮಗೆ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ, ನಾನು ತಮ್ಮ ವಿಚಾರದಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಇಚ್ಛೆ ಬೀಳ್ತೇನೆ. And that I will not compromise your interest. That I will not compromise your interest. ಆ ವಿಚಾರದಲ್ಲಿ ಯಾವುದೇ ರೀತಿಯ ರಾಜಿ ಮಾಡ್ಕೊಳ್ಳೋದಿಲ್ಲ ನಿಮ್ಮ ಸಮಸ್ಯೆಗಳ ವಿಚಾರದಲ್ಲಿ. So that is why I came here. Thank you very much. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ನಿಮ್ಗೆಲ್ಲರೂ ಸಹ ಧನ್ಯವಾದಗಳು. Now if somebody else would like to say something. ಸರ್, ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಮ್ಮ ಮೀನುಗಾರ ಮಕ್ಕಳಿಗಾಗಿ ಮೀಸಲಾತಿಗಳಲ್ಲಾಗಲಿ ವಿದ್ಯಾಭ್ಯಾಸದಲ್ಲಾಗಿ ಯಾವುದೇ ರೀತಿ ಶೈಕ್ಷಣಿಕವಾದ ನಮಗೆ ಅನುಕೂಲ ಯಾವ ರೀತಿ ಮಾಡಿಕೊಡ್ತೀರಾ? ಅದಾದಮೇಲೆ ಮೀನುಗಾರರಿಗೆ ಅವರ ಅಧ್ಯಯನಕ್ಕಾಗಿ ಕಾಲೇಜುಗಳಾಗಲಿ ಅಥವಾ ವಿಶ್ವವಿದ್ಯಾಲಯಗಳಾಗಲಿ ಎಷ್ಟು ಸ್ಥಾಪಿಸ್ತೀರಾ ಅನ್ನೋದು ನಮಗೆ ಬೇಕು. So when Congress government comes to power, she wants to know what kind of reservation you give it to us for education of our children. And for the higher education, is there any idea of opening the higher education institutions for the children of the fishermen? Well, I've been raising this issue throughout the campaign in Karnataka. ಈ ವಿಚಾರವನ್ನ ನಾನು ಸತತವಾಗಿ ಈ ಒಂದು ಪ್ರಚಾರ ಭಾಷಣಗಳಲ್ಲಿ ಬಹಿರಂಗ ಸಭೆಗಳಲ್ಲಿ ಹೇಳ್ತಾ ಇದ್ದೇನೆ. If we look at the national government, ತಾವೇನಾದರೂ ರಾಷ್ಟ್ರೀಯ ಸರ್ಕಾರವನ್ನು ನೋಡಿದಾಗ, and we look at the 70 most powerful people in that government, in the bureaucracy, ಈ ಒಂದು ಸರ್ಕಾರದಲ್ಲಿ 70 ಬಹಳ ಶಕ್ತಿಯುತವಾದ ಸಚಿವರನ್ನು ನೋಡಿದಾಗ, they are the people who run the government of India. ಈ ಒಂದು ಸೆಕ್ರೆಟರಿಗಳು ಏನಿದ್ದಾರೆ 70 ಜನ, ಇವರು ಸರ್ಕಾರವನ್ನು ನಡೆಸ್ತಾರೆ. They are the people who decide what the government of India is going to do. ಈ 70 ಜನ ತೀರ್ಮಾನ ಮಾಡ್ತಾರೆ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿ. What we find is that only 7% of them come from OBC, Dalit and tribal and minority communities. 70 ಜನಗಳಲ್ಲಿ ಕೇವಲ 7% ಮಾತ್ರ ದಲಿತರು, ಆದಿವಾಸಿಗಳು ಮತ್ತು ಹಿಂದುಳಿದವರು ಇದ್ದಾರೆ. So I have been raising the issue of the caste census. ಈ ವಿಚಾರದಲ್ಲೇ ನಾನು ಸತತವಾಗಿ ಜನಗಣತಿ ವಿಚಾರವನ್ನ ನಾನು ಈಗಾಗಲೇ ಬಹಳಷ್ಟು ವಿಚಾರದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೇನೆ. When the UPA was in power, we did a caste census that asked everybody in India which community they were from. UPA ಸರ್ಕಾರ ಇದ್ದಾಗ ನಾವು ಜನಗಣತಿಯನ್ನ ಮಾಡಿ
ಯಾವ ಸಮುದಾಯದವರು ಎಷ್ಟು ಜನಸಂಖ್ಯೆ ಇದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಾವು ಮಾಡಿದ್ವಿ ಜನಗಣತಿಯನ್ನ. That data is available with the government of India. ಆ ಸಂಪೂರ್ಣವಾದ ಜನಗಣತಿ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರದಲ್ಲಿ ಇದೆ. But the government of India is not releasing this data. ಇವತ್ತಿಗೂ ಸಹ ಕೇಂದ್ರ ಸರ್ಕಾರ ಅದನ್ನ ಬಹಿರಂಗ ಪಡಿಸಿಲ್ಲ. When you go to the doctor with a problem, for example, you have an injury on the leg, the first thing the doctor will do is take an MRI or make an X-ray. ತಾವೇನಾದರೂ ವೈದ್ಯರ ಹತ್ರ ಹೋದಾಗ ಕಾಲಲ್ಲಿ ನೋವಿದೆ ಅಂತ ಹೇಳಿದಾಗ ಅವರು MRI ಮಾಡಿ ನಿಮ್ಮ ಎಕ್ಸ್ರೇ ತೆಗಿತಾರೆ. He does this to understand the problem. ಆ ಎಕ್ಸ್ರೇ ಯಾಕೆ ತೆಗಿತಾರೆ ಅಂತ ಹೇಳಿದ್ರೆ ನಿಮ್ಮ ಸಮಸ್ಯೆ ಏನು ಅಂತ ತಿಳ್ಕೊಳ್ಳಿಕ್ಕೋಸ್ಕರ. If we want to understand the problem, we have to understand how many people are from which community. ಈ ದೇಶದ ಸಮಸ್ಯೆಯನ್ನು ನಾವು ತಿಳ್ಕೊಳ್ಬೇಕಾದ್ರೆ ಜನಗಣತಿಯ ಮೂಲಕ ಯಾವ ಸಮಾಜದವರು ಎಷ್ಟು ಜನಸಂಖ್ಯೆ ಇದೆ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ. After that, it is very easy to resolve who gets what. ಅದಾದ ಮೇಲೆ ಕೇಂದ್ರ ಸರ್ಕಾರದಿಂದ ತಮ್ಮ ಸಮಸ್ಯೆಗಳಿಗೆ ಯಾವ ರೀತಿ ನಾವು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬಹುದು ಅನ್ನೋದು ಬಹಳ ಸುಲಭ. Which community is she from? ತಾವು ಯಾವ ಸಮುದಾಯ? She belongs to fisherman community. It comes under OBC? OBC here. How many OBCs are there in India? OBCs ಅವರು ಎಷ್ಟು ಜನ ಇದ್ದಾರೆ ದೇಶದಲ್ಲಿ? She doesn't know the answer. She doesn't know the answer. Say it in Kannada. ನಿಮಗೆ ಆ ವಿಚಾರ ಗೊತ್ತಿಲ್ಲ ಎಷ್ಟು ಜನ OBCಗಳು ಹಿಂದುಳಿದ ವರ್ಗದವರು ಇದ್ದಾರೆ ಅಂತ ಹೇಳಿ ದೇಶದಲ್ಲಿ? Nobody. 30. No. 70% we are. See, you are saying fishermen 20% ಅಂತನಾ ಅಥವಾ OBC? OBC कितना है? ಸಂಪೂರ್ಣವಾಗಿ ಹಿಂದುಳಿದವರು ಎಷ್ಟಿದ್ದಾರೆ ಅಂತ ಹೇಳಿ? ಸಂಪೂರ್ಣವಾಗಿ ಹಿಂದುಳಿದವರು 50% ಇದ್ದಾರೆ. 50%. 50% है. Now the caste census will prove this for sure. ಈ ಒಂದು ಜನಗಣತಿ ಜಾತಿ ಜನಗಣತಿ ಆದಾಗ ಇದನ್ನ ಬಹಳ ಸ್ಪಷ್ಟವಾಗಿ ಅದನ್ನ ಒಂದು ಚಿತ್ರ ಕೊಡುತ್ತದೆ. Now if OBC is 50% and tribals and Dalits are also there, there must be at least 70%. ಈಗ OBC ಅವರು 20% ಆದ್ರೆ ಹಿಂದುಳಿದವರು 20% ಆದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವರು 20% ಆದ್ರೆ 70% ಈ ಮೀಸಲಾತಿಯಲ್ಲಿ ಬರಬೇಕಾಗುತ್ತೆ. Why does 70% have only 7% representation in the most powerful body in the government of India? ನನ್ನ ಪ್ರಶ್ನೆ ಇಷ್ಟೇ, ಏನು 70% ಭಾಗದಷ್ಟು ಇರ್ತಕ್ಕಂಥ ಜನಸಂಖ್ಯೆಗೆ ಕೇವಲ 7% ಮಾತ್ರ ಕೇಂದ್ರ ಸರ್ಕಾರದಲ್ಲಿ ಇದ್ದಾರೆ ಅಂತ ಹೇಳಿ. So what I'm saying is the first step in solving this reservation problem is in understanding clearly what is the population of different communities. ಮೊದಲನೇ ಹೆಜ್ಜೆ ಏನು ಅಂತಂದ್ರೆ ಈ ಜನಗಣತಿಯ ಮೂಲಕ ನಮಗೆ ನಮ್ಮ ಈ ಹಿಂದುಳಿದ ವರ್ಗದವರಾಗಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರ ಸಮಸ್ಯೆ ಏನು ಅಂತ ತಿಳ್ಕೊಳ್ಬಹುದು. Second step is in removing the cap that is there of 50%. ಈಗ ಮೀಸಲಾತಿಗೆ ಒಂದು ಮಿತಿ ಇದೆ, 50% ಮೇಲೆ ಮೀಸಲಾತಿ ಮೇಲೆ ಹೋಗಬಾರ್ದು ಅಂತ ಹೇಳಿ ಆ ಮಿತಿಯನ್ನು ನಾವು ತೆಗಿಬೇಕಾಗುತ್ತೆ. This cap is not based on any scientific criteria. ಈ ಒಂದು ಮಿತಿ ಯಾವುದೇ ವೈಜ್ಞಾನಿಕವಾದ ರೀತಿಯಲ್ಲಿ ಆಗಿರ್ತಕ್ಕಂಥದ್ದಲ್ಲ. And I have requested the Prime Minister on multiple occasions to release the information on caste census and remove the 50% cap. ಬಹಳಷ್ಟು ಬಾರಿ ನಾನು ಪ್ರಧಾನ ಮಂತ್ರಿಗಳಲ್ಲಿ ಮನವಿ ಮಾಡಿದ್ದೇನೆ, 50% ಮಿತಿ ಇರೋದನ್ನು ತೆಗಿರಿ ಮತ್ತು ಜನಗಣತಿಯಲ್ಲಿ ಇರ್ತಕ್ಕಂಥ ವಿಚಾರವನ್ನ ಬಹಿರಂಗಪಡಿಸಿ ಅಂತ ಹೇಳಿ. He refuses to do it. ಈಗಲೂ ಸಹ ಅದನ್ನ ಮಾಡಕ್ಕೆ ಅವರು ಒಪ್ತಾನೂ ಇಲ್ಲ. I am giving you a guarantee. The moment the UPA comes to power in Delhi, we will do both those things. ಇದು ನಿಮಗೆ ಭರವಸೆ ಕೊಡ್ಲಿಕ್ಕೆ ಇಚ್ಛೆ ಬೀಳ್ತಾನೆ. UPA ಸರ್ಕಾರ ಬಂದ ದಿವಸವೇ ನಾವು ಇದನ್ನ ಎಲ್ಲವನ್ನು ಅನುಷ್ಠಾನಕ್ಕೆ ತರ್ತೇವೆ. And in Hindi, jitni abadi utni bhagidari. ಹಿಂದಿನಲ್ಲಿ ಹೇಳ್ತಾರೆ, ನಿಮ್ಮ ಜನಸಂಖ್ಯೆ ಎಷ್ಟಿದೆ ಅಷ್ಟು ನಿಮಗೆ ಪಾಲುದಾರಿ ಇದೆ ಸರ್ಕಾರದಲ್ಲಿ ಅಂತ ಹೇಳಿ. And for that we need to understand, number one, how much is the population of each community. ಅದಕ್ಕೋಸ್ಕರ ಎಲ್ಲ ಸಮುದಾಯದವರ ಜನಸಂಖ್ಯೆ ಎಷ್ಟಿದೆ ಅಂತ ತಿಳ್ಕೊಳ್ಬೇಕಾದು ಬಹಳ ಮುಖ್ಯ. This is a revolutionary idea for our country. ಇದು ಒಂದು ಕ್ರಾಂತಿಕಾರಿಯ ಚಿಂತನೆ ಅಂತ ಹೇಳಿ ನಮ್ಮ ದೇಶಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಬಿಡ್ತೀನಿ. And it is important if we need this country to move forward. ಏನಾದ್ರೂ ಈ ರಾಷ್ಟ್ರ ಮುಂದೆ ಹೋಗ್ಬೇಕಾದ್ರೆ ಈ ಒಂದು ವಿಚಾರವನ್ನ ನಾವು ಅನುಷ್ಠಾನಕ್ಕೆ ತರಬೇಕಾಗುತ್ತೆ. Thank you. ಧನ್ಯವಾದಗಳು. ನನ್ನ ಹೆಸರು ನಮಸ್ಕಾರ ರಾಹುಲ್ ಜಿ. ನಮಸ್ಕಾರ. ಸಾವಿತ್ರಿ ನಾರಾಯಣ ಅಡವೆಗೆದ್ದೆ ಶಿರೂರು.
ಮೀನುಗಾರ ಮಹಿಳೆಯರಿಗೆ ಈಗಾಗಲೇ 50,000 ಸಾಲ ಸೌಲಭ್ಯ ನೀಡುತ್ತಿದ್ದೀರಿ. ಅದಕ್ಕೆ 5 ಲಕ್ಷಕ್ಕೆ ಏರಿಸಿ ಅದಕ್ಕೆ ಸಬ್ಸಿಡಿ ನೀಡುವಿರ ಅಂತ ಸಮಸ್ತ ಮೀನುಗಾರ ಮಹಿಳೆಯರ ಪರವಾಗಿ ಕೇಳ್ಕೊಳ್ಳಿ. She says, as of now the government is giving 50,000 loan facility. She wants that it should be raised to 5 lakh. Loan should be given to the women members of the fisher community. Well, we have committed 1 lakh. Let us see. Next step might be 5 lakh. 5 lakh. ಈಗ 50,000ದಿಂದ ನಾವು 1 ಲಕ್ಷಕ್ಕೆ ನಿಮಗೆ ನಾವು ಹೇಳಿದ್ದೀವಿ. ಭರೋಸೆಲಿ ಬಂದಾಗ 5 ಲಕ್ಷಕ್ಕೆ ಮಾಡಕ್ಕೆ ಪ್ರಯತ್ನ ಮಾಡ್ತೇವೆ. ಸಬ್ಸಿಡಿನೂ ಕೊಡುವಂತ ಪ್ರಯತ್ನವನ್ನು ಮಾಡಬೇಕು. I don't want to make commitments that I cannot guarantee. ನನಗೆ ಸುಳ್ಳು ಹೇಳಲಿಕ್ಕೆ ಇಚ್ಛೆ ಬೀಳೋದಿಲ್ಲ. ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾತ್ರ ನಿಮಗೆ ನಾನು ಭರವಸೆ ಕೊಡ್ಲಿಕ್ಕೆ ಆಗುತ್ತೆ. Because then the next time I come here you will not believe me. ಯಾಕಂದ್ರೆ ನಾನು ಭರೋಸೆಲಿ ಬಂದಾಗ ನಾನು ಸುಳ್ಳು ಹೇಳಿದ್ರೆ ನೀವು ಭರೋಸೆಲಿ ನನ್ನನ್ನು ನಂಬೋದಿಲ್ಲ. These things need to be studied in detail before you can make commitments. ಈ ವಿಚಾರವನ್ನು ನಾವು ಆಳವಾಗಿ ಅದನ್ನ ಪರಿಶೀಲನೆ ಮಾಡಿ ಆಮೇಲೆ ತೀರ್ಮಾನಕ್ಕೆ ಬರ್ತೀವಿ. Otherwise it is irresponsible. ಅದಾದ್ರೆ ಬೇಜವಾಬ್ದಾರಿ ಆಗುತ್ತಾ ಇಲ್ಲ ಅಂತ ಹೇಳಿದ್ರೆ. For the commitments that we have made, we have studied in detail where the money will come from and how the money will come. ಏನು 4 ಭರವಸೆಗಳನ್ನ ನಮಗೆ ನಾವು ಕಾಂಗ್ರೆಸ್ ಪಕ್ಷದವರು ಕೊಟ್ಟಿದ್ದೀವಿ. ಇದನ್ನ ಆಳವಾಗಿ ನಾವು ಅಧ್ಯಯನ ಮಾಡಿ ತಮ್ಮ ಮುಂದೆ ನಾವು ಹೇಳಿದ್ದೇವೆ. That is why I can say it with confidence. ಅದಕ್ಕೋಸ್ಕರ ನಾನು ಪೂರ್ಣ ನಂಬಿಕೆಯಿಂದ ನಿಮಗೆ ಹೇಳ್ತಾ ಇದ್ದೀನಿ. And with confidence I can tell you that 1 lakh loan we will give you. ಆದ್ರಿಂದ ಈ ಒಂದು ಭರವಸೆ ಏನಿದೆ 1 ಲಕ್ಷ ಲೋನ್ ನಾವು ಕೊಡ್ತೀವಿ. Thank you. Thank you, sir. ಧನ್ಯವಾದಗಳು. ನಮಸ್ತೆ ರಾಹುಲ್ ಜಿ. ನಮಸ್ತೆ. Thank you. Namaskar. ಜೋಡೋ 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 ನಮ್ಮ ರಾಹುಲ್ ಗಾಂಧಿ ಅವರಿಗೆ ಹಸಿ ಮೀನನ್ನ ಹಸಿ ಸುರ್ಮೈಯನ್ನ ಅವರಿಗೆ ಕೊಡ್ತಾ ಇದ್ದೇವೆ. ಜೋರಾಗಿ ಚಪ್ಪಾಳೆ ಹೊಡಿರಿ. ಆ ಅಂಜಲ್ ಮೀನನ್ನ ಅವರು ತಿರುಗಿ ನಮ್ಮ ಪಾರ್ಲಿಮೆಂಟ್ ಸದಸ್ಯರಾದ ಪ್ರತಾಪನವರಿಗೆ ಹಿಂದಿರುಗಿಸಿದ್ದಾರೆ. ರಾಹುಲ್ ಜಿ ಅವರಿಗೆ ಕೃತಜ್ಞತೆಗಳು. ರಾಹುಲ್ ಗಾಂಧಿ ಅವರು ಶ್ರೀಯುತ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೊರಗಡೆ ಹೋಗಿ ಅವರ ಗೌರವವನ್ನು ಸಲ್ಲಿಸಲಿಕ್ಕೆ ಆ ಭಾಗಕ್ಕೆ ಹೋಗ್ತಾ ಇದ್ದಾರೆ. ಕಾರ್ಯಕರ್ತರು ಯಾರು ಕೂಡ ಆ ಭಾಗಕ್ಕೆ ಹೋಗಬಾರ್ದು. ಅವರು ಆ
ಹಾಲಿಡೇ ಪ್ಲಾನಿಂಗ್ ಪಾರ್ಟ್ 2. ಈ ಸಲ ಏನೇನ್ ಡ್ರಾಮಾ ಆಗುತ್ತೆ? ನೀನು ಹೇಳಿದ್ದು ಸರಿ ಕಣೋ, ಪೂಲ್ ಬೇಕೇ ಬೇಕು. ಆ ನಂದ ಇಡ್ಲಿ ವಡಾನು ಬರುತ್ತೆ. ಖಂಡಿತ ಬರುತ್ತೆ. ಬಜೆಟ್ ನೋ ಪ್ರಾಬ್ಲಮ್. ಕಥೆಯಲ್ಲಿ ಟ್ವಿಸ್ಟ್ ಹೇಗೆ ನಿಮ್ಗೆ ಗೊತ್ತಿರ್ಲೇಬೇಕಲ್ವಾ? 16 ಕೋಟಿ ಆಪ್ ಡೌನ್ಲೋಡ್ಸ್, 29 ಲಕ್ಷ ಹೋಟೆಲ್ಸ್ ಮತ್ತು ಹೋಮ್ ಸ್ಟೇಸ್, ರೋಚಕ ಬೆಲೆ. ಮುಖದಲ್ಲಿ ನಗು, ಡ್ರಾಮಾ ಬಿಡಿ, ಅಗುರ ಟ್ರೈ ಮಾಡಿ. ಬೇರೆಯವ್ರಿಗೆ ಎಲ್ಲ ಹೊರಗಡೆ ಅವ್ರಿಗೆಲ್ಲ ಬಂದು ಇಟ್ಕೊಡ್ತಾ ಇದಾರೆ. ನಾವು ಈಗ ಮೀನುಗಾರ ವೃತ್ತಿ ಮಾಡೋರ್ಗೆ ಆ ಕಡಲು ಮತ್ತು ಆ ವರ್ಕ್ ಮಾಡೋದು ಇದನ್ನೆಲ್ಲ ಅವ್ರಿಗೆ ಕೊಡಬೇಕು. ಲೈಸೆನ್ಸ್ ಪ್ರತಿಯೊಂದೆಲ್ಲ ಮೀನುಗಾರರ ಮಕ್ಕಳಿಗೆ ಕೊಡಬೇಕು. Nowadays MNCs have come forward to take over our fishing business. So since we are professionally involved in this, traditionally involved in fishing activities, we need the rights of fishing for fishermen and their children. I think that is important. ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ 80% ಬರೀ ಮೀನುಗಾರರ ಮಕ್ಕಳಿಗೆ ಅಂತ ಮಾಡಿದ್ರು ಸಿದ್ದರಾಮಯ್ಯ ಗೌರ್ಮೆಂಟ್. ಈಗ ಬಿಜೆಪಿ ಗೌರ್ಮೆಂಟ್ ಎಲ್ಲ ತೆಗೆದಾಕಿದ್ದಾರೆ. ದಯವಿಟ್ಟು 80% ಬರುವಂಗೆ ಕೊಡುವಂಗೆ ಮೀನುಗಾರರ ಮಕ್ಕಳಿಗೆ, ಮೀನುಗಾರರಿಗೆ 80% ಕೊಡುವಂಗೆ ನೆಕ್ಸ್ಟ್ ಸರ್ಕಾರ ಬಂದಾಗ ಮಾಡಬೇಕು ದಯವಿಟ್ಟು. When Siddaramaiah ji was the chief minister, 80% of the fishing activities was with the fishermen. Now after BJP came to power, they have reduced it. So we want the status quo to be maintained, that 80% of the fishing activities should be with the fishermen. I think if the Congress comes to power, you can expect that. Sir, ಓಕೆ, ಥ್ಯಾಂಕ್ ಯು ರಾಹುಲ್ ಜಿ. ಕಾಂಗ್ರೆಸ್ ಪಕ್ಷ ಬಂದ್ರೆ ಇದನ್ನ ನಾವು ಖಂಡಿತವಾಗಿ ಅನುಷ್ಠಾನಕ್ಕೆ ತರ್ತೇವೆ. ಸರ್ ಒನ್ ಮೋರ್ ಕ್ವಶನ್. ರಾಜ್ಯದಲ್ಲಿ ಮೀನುಗಾರರ ಮತಗಳನ್ನು ಪಡೆದ ಆರಾಮಾಗಿ ಕೇಳಿ. ರಾಜ್ಯದಲ್ಲಿ ಮೀನುಗಾರರ ಮತಗಳನ್ನು ಪಡೆದ ಬಿಜೆಪಿ ಸರ್ಕಾರ ಅವರ ಕುಟುಂಬಗಳನ್ನು ಯಾವುದೇ ವಿಧದಲ್ಲಿ ಮೇಲೆತ್ತುವ ಹಾಗೂ ಸಾಲ ಸೂಲದಿಂದ ಹೊಟ್ಟೆಪಾಡಿಗೆ ಬದುಕುವಂತ ಮೀನುಗಾರರಿಗೆ ಯಾವ ತರಹದ ಸಹಾಯ ಸೌಲಭ್ಯ ಮಾಡಿಲ್ಲ. ಇನ್ನು ಸಾಲದಲ್ಲಿ ಬದುಕುತ್ತಿರುವ ಹಲವಾರು ಕೋಸ್ಟಲ್ ಏರಿಯಾದಲ್ಲಿ ಮೀನುಗಾರರು ತುಂಬಾ ತೊಂದರೆ ಅನುಭವಿಸ್ತಾರೆ. ಇವ್ರಿಗೆ ಏನಾದ್ರು ನೀವು ಬರುವಂತ ಸರ್ಕಾರದಲ್ಲಿ ಇವರಿಗೆ ಯಾವ್ದಾದ್ರು ಸಾಲ ಮುಕ್ತ ಮಾಡುವಂತ ಯಾವ್ದಾದ್ರು ಒಂದು ಅವಕಾಶ ಇದೆಯಾ? ಬಿಜೆಪಿ ಆಫ್ಟರ್ ಕಮಿಂಗ್ ಟು ಪವರ್, they have taken the money votes from us, assuring us some help. After they came to power, they have totally neglected the fishermen. Now we are in deep trouble with a lot of debts. Will the Congress government will write off the debts? Well, I can't here take such decisions. These decisions are for the chief minister to take. ಈ ಒಂದು ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. But what I can assure you is that a Congress government will be very sensitive to the needs of the fishermen. ಏನ್ ತಮಗೆ ನಾನು ಭರವಸೆ ಕೊಡಬೇಕು ಅಂತ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ ಪಕ್ಷ ಇದನ್ನ ಬಹಳ ಸೂಕ್ಷ್ಮವಾಗಿ ಇದಕ್ಕೆ ಗಮನ ಹರಿಸಿ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿತೀವಿ. And we will make sure that your interests are protected. ಒಂದಂತೂ ನಾನು ಬಹಳ ಖಚಿತವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಆಸಕ್ತಿಯನ್ನ, ನಿಮ್ಮ ಇಂಟ್ರೆಸ್ಟ್ ನಾನು ಅದನ್ನ ರಕ್ಷಣೆ ಮಾಡ್ತೇನೆ. We understand very well your struggle and the unfair competition that you are put into. ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನ ನಾನು ಆಳವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಮತ್ತೆ ಅದು ಬಹಳ ವ್ಯಕ್ತಿಗತ ಬಹಳ ವಿರುದ್ಧವಾಗಿರ್ತಕ್ಕಂಥ ಕಾಂಪಿಟೇಷನ್ ಏನಿದೆ ಅದ್ರ ಬಗ್ಗೆನೂ ಸಹ ನನಗೆ ಗೊತ್ತಿದೆ. I understand how difficult it is for you to give your children an education. Not only that, for you to survive. ನನಗೆ ಅದು ಸಹ ಗೊತ್ತಾಗ್ತಾ ಇದೆ. ಈ ಒಂದು ಸ್ಥಿತಿನಲ್ಲಿ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಕ್ಕೆ ನಿಮ್ಗೆ ಕಷ್ಟ ಆಗ್ತಾ ಇದೆ, ಅದು ಸಹ ಬಹಳ ಗಂಭೀರವಾದ ವಿಚಾರ. And you are getting hit from multiple sides. ತಮಗೆ ಬಹಳಷ್ಟು ದಿಕ್ಕಿನಿಂದ ತಮಗೆ ತೊಂದರೆ ಆಗ್ತಾ ಇದೆ, ಅದನ್ನು ಸಹ ನಮ್ಮ ಗಮನದಲ್ಲಿದೆ. It is not just one area. ಇಡೀ ಒಂದೇ ಒಂದು ವಿಚಾರ, ಒಂದೇ ದಿಕ್ಕಿನಿಂದ ನಿಮಗೆ ತೊಂದರೆ ಬರ್ತಾ ಇಲ್ಲ, ಎಲ್ಲ ದಿಕ್ಕಿನಿಂದಲೂ ಸಹ ತೊಂದರೆ ಬರ್ತಾ ಇದೆ. You get hit by GST, you get hit by prices, you get hit by diesel, kerosene. ತಮಗೆ GST ಇಂದ ತೊಂದರೆ, ಬೆಲೆ ಏರಿಕೆಯಿಂದ ತೊಂದರೆ, ಪೆಟ್ರೋಲ್ ಇಂದ ತೊಂದರೆ, ಡೀಸೆಲ್ ಇಂದ ತೊಂದರೆ, ಸಿಮೆಂಟ್ ಇಂದ ತೊಂದರೆ, ಎಲ್ಲ ದಿಕ್ಕಿನಿಂದಲೂ ಸಹ ನಿಮಗೆ ತೊಂದರೆ ಆಗ್ತಾ ಇದೆ. So any real solution has to take into account all these factors. ಈ ಒಂದು ವಿಚಾರಕ್ಕೆ ನಿಜವಾದ ಖಚಿತವಾಗಿ ಏನಾದ್ರೂ ಪರಿಹಾರ ಬರಬೇಕಂದ್ರೆ ನಾವು ಎಲ್ಲವನ್ನು ಸಹ ಗಮನದಲ್ಲಿ ಇಟ್ಕೊಂಡು ಪರಿಹಾರವನ್ನು ತಂದು ಕೊಡ್ತೇವೆ. The starting point is, do you believe in the value of fishermen? Do you believe in what they do? Do you understand what they are doing for the nation?
ವಿಚಾರ ಏನು ಅಂತ ಹೇಳಿದ್ರೆ, ನಿಮಗೆ ಮೀನುಗಾರಿಕೆಯಲ್ಲಿ ನಂಬಿಕೆ ಇದೆಯಾ? ಮೀನುಗಾರಿಕೆಯಿಂದ ದೇಶಕ್ಕೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ, ಈ ನಂಬಿಕೆ ಬಹಳ ಮುಖ್ಯ ಅನ್ನೋದನ್ನ ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು. Like the farmers give this nation food, you do the same job. ಯಾವ ರೀತಿ ರೈತರಿದ್ದಾರೆ ಅದೇ ರೀತಿ ದೇಶವನ್ನ ನಿಮ್ಮ ಕೈಲೂ ಸಹ ನಾವು ಕೊಡಬೇಕು ಅನ್ನೋ ಮೂಲ ಉದ್ದೇಶ. Farmers are farming the land, you are farming the sea. ರೈತರು ಕೃಷಿ ಭೂಮಿಯನ್ನ ಮಾಡ್ತಾ ಇದ್ದಾರೆ, ನೀವು ಸಮುದ್ರದಲ್ಲಿ ಕೃಷಿ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಿಮ್ಗೆ ಗಮನಕ್ಕೆ ತರ್ತೇನೆ. And the same protection that farmers get, you should also get. ಏನು ನಮ್ಮ ಕೃಷಿ ರೈತರಿಗೆ ರಕ್ಷಣೆ ಸಿಗ್ತಾ ಇದೆ, ಅದೇ ರಕ್ಷಣೆಯು ಸಹ ಮೀನುಗಾರಿಕೆ ಸಹ ಸಿಗಬೇಕು ಅನ್ನೋದು ನನ್ನ ಅನಿಸಿಕೆ. That is why I have been promoting and saying that a dedicated ministry for fisheries that is effective is very important. ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ, ಮೀನುಗಾರರಿಗೆ ಗೋಸ್ಕರ ಒಂದು ಮಂತ್ರಿ ಮಂಡಲವನ್ನ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. You have to have a place where you can put your complaints, where you can say what your struggle is about. ನಿಮ್ಮ ಸಮಸ್ಯೆಗಳನ್ನ ಅಥವಾ ನಿಮ್ಮ ಗಮನವನ್ನು ಹರಿಲಿಕ್ಕೋಸ್ಕರ ನಿಮಗೆ ಒಂದು ನಿರ್ದಿಷ್ಟವಾದ ಇಲಾಖೆ ಬೇಕು, ಅದನ್ನ ಅಲ್ಲಿ ಹೇಳಲಿಕ್ಕೆ ನಾನು ಅನುಕೂಲ ಮಾಡಿಕೊಡ್ತೇನೆ. I also understand there is a conflict between large fishermen and small fishermen. ಏನು ಮೀನುಗಾರಿಕೆಯಲ್ಲಿ ದೊಡ್ಡ ಮೀನುಗಾರರು ಮತ್ತು ಸಣ್ಣ ಮೀನುಗಾರರು ಸಹ ಒಂದು ಸ್ಪರ್ಧೆ ಇದೆ, ಅದು ಸಹ ನನಗೆ ಅರ್ಥ ಆಗ್ತಾ ಇದೆ. People who have huge resources and then people who are competing with them with almost no resources. ಯಾರ ಹತ್ರ ಅಬರ್ಗ ಶ್ರೀಮಂತರಿದ್ದಾರೆ, ಅಗರ್ಭ ಶ್ರೀಮಂತ